ಐಶ್ವರ್ಯ ಗೌಡರ ಹೇಳಿಕೆ ಸತ್ಯಕ್ಕೆ ದೂರ ಕಾಂತರಾಜ್. ಮಾಜಿ ಶಾಸಕ ಅನ್ನದಾನಿರಿಗೂ ನನಗೂ ವ್ಯವಹಾರಿಕ ಸಂಬಂಧವಿದೆ ಎಂದು ಐಶ್ವರ್ಯ ಗೌಡರ ಹೇಳಿಕೆ ಸತ್ಯಕ್ಕೆ ದೂರವಾದದ್ದು ಎಂದು ಜೆಡಿಎಸ್ ಎಸ್ಸಿ/ಎಸ್ಟಿ ವರ್ಗಗಳ ತಾಲೂಕು ಅಧ್ಯಕ್ಷ ಕಾಂತರಾಜ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಐಶ್ವರ್ಯ ಗೌಡರ ಮೇಲೆ ತನಿಖೆ ನಡೆಸುವ ವೇಳೆ ಕಾಂಗ್ರೆಸ್ ನಾಯಕರುಗಳ ಹೆಸರು ಪ್ರಸ್ತಾಪವಾಗಿದೆಯೋ ವಿನಃ ನಮ್ಮ ಮಾಜಿ ಶಾಸಕ ಅನ್ನದಾನಿ ಹೆಸರು ಎಲ್ಲೂ ಪ್ರಸ್ತಾಪಕ್ಕೆ ಬಂದಿಲ್ಲ. ಇವರು ಯಾರದೋ ಮಾತನ್ನ ಕೇಳಿ ಈ ಹೇಳಿಕೆ ನೀಡಿದ್ದಾರೆ. ಇದಲ್ಲದೆ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಸಹ ಆರೋಪ ಮಾಡಿದ್ದಾರೆ. ಈ ರೀತಿ ಗೂಬೆ ಕೂರಿಸುವ ಕೆಲಸ ಮಾಡಿದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಎಚ್ಚರಿಸಿದ್ರು. ಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹನುಮಂತ, ಪುರಸಭೆ ಉಪಾಧ್ಯಕ್ಷ ಬಸವರಾಜು, ಅನಿತಾ, ನಾರಾಯಣ, ಮಲ್ಲೇಶ್, ಚೇತನ್, ಕುಮಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯಾವುದೇ ಮಾಧ್ಯಮದಲ್ಲಿ ಜೆಡಿಎಸ್ ಶಾಸಕರು ಅಂತ ಆಗಲಿ, ನಮ್ಮ ಪಕ್ಷದ ಜನಪ್ರಿಯ ಮಾಜಿ ಶಾಸಕರಾದಂಥ ಅನ್ನದಾನಿಯವರ ಹೆಸರಾಗಲಿ ಮಾಧ್ಯಮದಲ್ಲಿ ಎಲ್ಲೂ ಪ್ರಸ್ತಾಪ ಆಗಿಲ್ಲ. ಬರೀ ಕಾಂಗ್ರೆಸ್ ನಾಯಕರುಗಳ ಹೆಸರುಗಳು ಮಾತ್ರ ಪ್ರಸ್ತಾಪ ಆಗಿತ್ತು. ತದನಂತರ ಮಾಧ್ಯಮದ ಮೂಲಕ ಐಶ್ವರ್ಯ ಗೌಡರವರು ಮಳವಳ್ಳಿ ಕ್ಷೇತ್ರದ ಶಾಸಕರಾದ ಮಾಜಿ ಶಾಸಕರಾದ ಅನ್ನದಾನಿಯವರು ನಮಗೆ ಪರಿಚಯ ಇದೆ. 12 ವರ್ಷಗಳಿಂದ ನಮಗೆ ಪರಿಚಯ ಇದ್ದಾರೆ. ಅವರು ನನ್ನ ಮದುವೆಗೂ ಕೂಡ ಬಂದಿದ್ದರು. ಅವರ ಮತ್ತು ನನ್ನ ನಡುವೆ ಒಂದು ವ್ಯಾವಹಾರಿಕ ಸಂಬಂಧ ಇತ್ತು ಅಂತಕ್ಕಂಥದ್ದನ್ನು ಅವರು ಈಗ ಹೇಳಿದ್ದಾರೆ. ಅನ್ನದಾನಿಯವರ ಹೆಸರು ಯಾವುದೇ ದೃಶ್ಯ ಮಾಧ್ಯಮದಲ್ಲಾಗಲಿ ಎಲ್ಲೂ ಪ್ರಸ್ತಾಪ ಆಗಿಲ್ಲ. ಪೊಲೀಸ್ನಲ್ಲಿ ತನಿಖೆಯಾದಂಥ ಸಂದರ್ಭದಲ್ಲೂ ಅವರ ಹೆಸರು ಕೂಡ ಎಲ್ಲೂ ಬಂದಿರಲಿಲ್ಲ. ಆದರೆ ಏಕಾಏಕಿ ಈ ಪ್ರಕರಣಗಳೆಲ್ಲ ಐಶ್ವರ್ಯ ಗೌಡರ ಮೇಲೆ ಕೇಳಿ ಬಂದ ಹಿನ್ನೆಲೆಯಲ್ಲಿ ಸಾಲ, ಮೋಸ, ವಂಚನೆ, ನಂಬಿಕೆ ದ್ರೋಹ, ಜೀವ ಬೆದರಿಕೆ ಮುಂತಾದಗಳ ಆಪಾದನೆಗಳನ್ನು ಎದುರಿಸ್ತಾ ಇರತಕ್ಕಂಥ ಐಶ್ವರ್ಯ ಗೌಡರ ಮೇಲೆ ನಮ್ಮ ಮಾಜಿ ಶಾಸಕರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಐಶ್ವರ್ಯ ಗೌಡರವರು ಸುಮಾರು 100 ಕೋಟಿ ಹತ್ತತ್ರ ಜನತೆಗೆ ವಂಚನೆ ಮಾಡಿದ್ದಾರೆ. ಇವರ ವಿರುದ್ಧವಾಗಿ CBIಗೆ ವಹಿಸಬೇಕು, ಇವರನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ನಮ್ಮ ಶಾಸಕರು ಒತ್ತಾಯ ಮಾಡಿದ ಮೇಲೆ ಐಶ್ವರ್ಯ ಗೌಡರವರು ಬಂದು ಅನ್ನದಾನಿಯವರು ನಮಗೂ ಸಂಬಂಧ ಇದೆ, ವ್ಯಾವಹಾರಿಕವಾಗಿ ಒಂದು ಸಾರಿ ಬೇಕಾಗಿದ್ದಂಥ ಬ್ರೇಸ್ಲೆಟು, ವಾಚು, ಚಿನ್ನ ಸರವನ್ನೆಲ್ಲ ವಾಪಸ್ ಮಾಡಿದ್ರು ಅಂತ ಮಾಹಿತಿ ದೃಶ್ಯ ಮಾಧ್ಯಮದಲ್ಲಿ ಬಂತು. ವಿನಯ್ ಕುಲಕರ್ಣಿ ಅವರು ಕಾರು ವಾಪಸ್ ತಗೊಂಡ್ರು ಪೊಲೀಸವರು ಅಂತಕ್ಕಂಥದ್ದು ಬಂತು. ನರೇಂದ್ರ ಸ್ವಾಮಿ ಅವರು ಇಲ್ಲಿ ಫಂಡಿಂಗ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ದೃಶ್ಯ ಮಾಧ್ಯಮಗಳಲ್ಲಿ ನಾವು ಹೇಳಿದ್ವಿ. ಅವ್ರು ಯಾರು ನಮ್ಮ ಶಾಸಕರ ಹೆಸರು ಹೇಳಿಲ್ಲ. ನೀವು ಇವಾಗ ನನ್ನ ವಿರುದ್ಧ ಇವರು ಕೇಸ್ ಹಾಕಲಿಕ್ಕೆ ಒತ್ತಾಯ ಮಾಡಿದ್ರು, ಅವ್ರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸೋಕ್ಕೆ ಒತ್ತಾಯ ಮಾಡಿದ್ರು ಅಂತಕ್ಕಂಥ ದ್ವೇಷವನ್ನು ಇಟ್ಟುಕೊಂಡು ನೀವು ಶಾಸಕರ ಮಧ್ಯೆ, ಮಾಜಿ ಶಾಸಕರ ಮಧ್ಯೆ, ನಮ್ಮ ಮಧ್ಯೆ ವ್ಯಾವಹಾರಿಕ ಸಂಬಂಧ ಇದೆ, ಒಂದು ಸಾರಿ ನಡೆದಿತ್ತು ಅಂತ ಹೇಳ್ತೀವಿ. ಅದೇನು ವ್ಯಾವಹಾರಿಕ ಸಂಬಂಧ ನಡೆದಿತ್ತು ಅನ್ನೋದನ್ನು ನೀವು ದಾಖಲೆಗಳ ಸಮೇತ ನೀವು ತೋರಿಸಿ. ನೀವು ಹೀಗೆ ಒಂದೊಂದು ಸರಿ ಬಣ್ಣ ಬದಲಾಯಿಸಿ, ನೀವು ಒಂದು ಸಾರಿ ಅವ್ರ ಮೇಲೆ, ಒಂದು ಸಾರಿ ಇವ್ರ ಮೇಲೆ, ಒಂದು ಸರಿ ಅನ್ನದಾನಿಯವರ ಕಾರ್ಯಕರ್ತರ ಮೇಲೆ ನೀವು ಗೂಬೆ ಕೂರಿಸೋ ಕೆಲಸವನ್ನು ನೀವು ಮಾಡಿದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಬೇಕಾಗುತ್ತೆ.